ದೆಹಲಿಯಲ್ಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. 10 ಗಂಟೆಗಳ ಕಾಲ ಪ್ರಯಾಣಿಕರನ್ನ ವಿಮಾನದಲ್ಲೇ ಕೂಡಿಟ್ಟು ಕಾಟ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸ್ಪೈಸ್ ಜೆಟ್ ವಿಮಾನ ಸಿಬ್ಬಂದಿ 10 ಗಂಟೆ ಪ್ರಯಾಣಿಕರನ್ನ ವಿಮಾನದಲ್ಲೇ ಕೂಡಿಟ್ಟು ಕೊಟ್ಟಿರುವಂತಹ ಕಾಟ ಇದು. ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಸಮಸ್ಯೆ ಆಗಿದೆ ಅಂತ ಹೇಳಿದರೆ SG8151 ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿಮಾನ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಬೇಕಾಗಿದ್ದಂತಹ ವಿಮಾನ ಇದು. ಬರಬೇಕಾಗಿದ್ದಂತಹ ವಿಮಾನ ತಾಂತ್ರಿಕ ದೋಷ ಅಂತ ಏರ್ಪೋರ್ಟ್ನಲ್ಲೇ ನಿಂತ ವಿಮಾನ ಸುಮಾರು 10 ಗಂಟೆಗಳ ಕಾಲ. ನಿನ್ನೆ ರಾತ್ರಿ 7:40ಕ್ಕೆ ದೆಹಲಿಯಿಂದ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ಕಳೆದ 10 ಗಂಟೆ ಆದರೂ ಕೂಡ ಟೇಕ್ ಆಫ್ ಆಗದಂತಹ ವಿಮಾನದಲ್ಲೇ ಕುಳಿತು 60 ಮಂದಿ ಪ್ರಯಾಣಿಕರು ಸುಸ್ತಾಗಿದ್ದಾರೆ. ಸರಿಯಾಗಿ ಊಟ ನಿದ್ದೆ ಇರದೆ ಪರದಾಡಿದ್ದಾರೆ. ಹೆಂಗಿದೆ ಅಂತ ಇವ್ರು ಯಾವ ತರ ಕೂತಿದ್ದಾರೆ ಅಂತ ಇವ್ರು ನೋಡಿ. ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದ್ದಾರೆ. 11 ಅವರ್ 12 ಅವರ್ ಆಗಿದೆ ಫ್ಲೈಟ್ ಅಲ್ಲಿ ಕೂತ್ಕೊಂಡು. ನೋಡಿ ಫ್ಲೈಟ್ ಒಳಗಡೆ ಕುಂತಿರೋದು ಈ ತರ ಈ ವ್ಯವಸ್ಥೆಯಲ್ಲಿ ಕೂತಿದ್ದಾರೆ. ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ನೋಡಿ ಯಾವ ಸ್ಥಿತಿನಲ್ಲಿ ಕೂತಿದ್ದಾರೆ. ಇವ್ರ ಪರಿಸ್ಥಿತಿ ನೋಡಿ ಗಂಟಾಗಿ ಹೆಂಗಿದೆ ಅಂತ ಇವ್ರು ಯಾವ ತರ ಕೂತಿದ್ದಾರೆ ನೋಡಿ. ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದ್ದಾರೆ. 11 ಅವರ್ 12 ಅವರ್ ಆಗಿದೆ ಫ್ಲೈಟ್ ಅಲ್ಲಿ ಕೂತ್ಕೊಂಡು. ನೋಡಿ ಫ್ಲೈಟ್ ಒಳಗಡೆ ಕುಂತಿರೋದು ಈ ತರ ಈ ವ್ಯವಸ್ಥೆಯಲ್ಲಿ ಕೂತಿದ್ದಾರೆ. मैं यहाँ से उतरूं, मैं जाऊँ बाहर, ನೋಡಿ ಇಲ್ಲಿ ಇಮಿಗ್ರೇಷನ್ ಆಗಿರೋದು ನೋಡಿ 4ನೇ ತಾರೀಕು 2 ಗಂಟೆಗೆ ಇಮಿಗ್ರೇಷನ್ ಆಗಿರೋದು ಡೆಲ್ಲಿನಲ್ಲಿ. ಇವತ್ತು 6ನೇ ತಾರೀಕು ಬೆಳಗ್ಗೆ ಹೋಗ್ತಿದೆ. 2.5 ದಿನ ಆಗಿದೆ ನೋಡಿ. ಮನುಷ್ಯರು ಮೊಬೈಲ್ ನೋಡೆಲ್ಲ ಹೊಡೆದಾಗಿ ಊಟ ಇಲ್ಲ ನಿದ್ದೆ ಇಲ್ಲ. ಇದೇ ಏರ್ಪೋರ್ಟ್ ಒಳಗಡೆ ಕೂಡ ಹಾಕೊಂಡು ಏರ್ಪೋರ್ಟ್ ಇಂದ ಆಚೆನೂ ಬಿಟ್ಟಿಲ್ಲ. ಹೇಳಿ ಸರ್, ಇವ್ರು ನೋಡಿ CSF ಅವರು ಸಹಾಯ ಮಾಡಿದ್ದಾರೆ. ಇವ್ರು ಊಟ ಎಲ್ಲ ಕೊಟ್ಟು ಇವ್ರನ್ನ ಉಳಿಸ್ಕೊಂಡಿದ್ದಾರೆ. ಖರ್ಚಾಗಿರೋದು ರೂಮ್ಗೆಲ್ಲ ಇವ್ರಿಗೆ ಜ್ವರ ಬಂದಿದೆ. ಅವ್ರು ಊಟ ಕೊಟ್ಟಿದ್ದು ಊಟ ತಿಂದು ಪಾಪ ಎಲ್ಲ ಕೊಳ್ತೋಗಿರೋ ಊಟ ತಿಂದು ಇವರಿಗೆ ಪರಿಸ್ಥಿತಿ ಮೆಡಿಕಲ್ ಫೆಸಿಲಿಟೀಸ್ ಏನಿಲ್ಲ. 12 ಗಂಟೆ ಒಳಗಡೆ ಕೂತ್ಕೊಂಡು ಯಾವುದೇ ಥರದ ಸಫೋಕೇಶನ್ ಅಲ್ಲಿ ವೆಂಟಿಲೇಷನ್ ಇಲ್ಲ, ಏನೂ ಇಲ್ಲ. ಸತತ 12 ಗಂಟೆಗಳ ಬಳಿಕ ಟೇಕ್ ಆಫ್ ಆದಂತ ವಿಮಾನ ಸತತ 12 ಗಂಟೆಗಳು ಇದೇ ರೀತಿಯಾಗಿ ಆ ಕಾರಣ ಈ ಕಾರಣ ಅಂತ ಹೇಳಿ 12 ಗಂಟೆ ಒಂದು ಫ್ಲೈಟ್ ಅಲ್ಲಿ ಇರೋದಂತ ತಮಾಷೆನ ಬೆಂಗಳೂರತ್ತ ಹೊರಟು ಈ ಸ್ಪೈಸ್ ಜೆಟ್ ವಿಮಾನ ಸತತ 12 ಗಂಟೆಗಳ ಬಳಿಕ ಫೈನಲಿ ಈ ಒಂದು ವಿಮಾನ ಟೇಕ್ ಆಫ್ ಆಗುತ್ತೆ. ಬೆಂಗಳೂರತ್ತ ಹೊರಡುತ್ತೆ. ದೆಹಲಿಯಿಂದ ಬೆಂಗಳೂರಿಗೆ ಬರುವಂತ ವಿಮಾನ ಇದು. ಸತತ 12 ಗಂಟೆಗಳ ಬಳಿಕ ನಿನ್ನೆ ಸಂಜೆ 7:40ಕ್ಕೆ ಹೊರಡಬೇಕಾಗಿತ್ತು. ಆದರೆ ಇದೀಗ ಟೇಕ್ ಆಫ್ ಆಗಿದೆ. ಬೆಳಗ್ಗೆ ರಾತ್ರಿಯಿಂದ ಫ್ಲೈಟ್ನಲ್ಲೇ ಕಾದು ಸುಸ್ತಾಗಿದ್ದಂತ ಪ್ರಯಾಣಿಕರು ನೋಡಿ. ಇದು ಅಲ್ಲಿ ಆಗ್ತಿರುವಂತ ವಾಗ್ವಾದ. ನಿನ್ನೆ 7:40 ಸಂಜೆ ಹೊರಡಬೇಕಾಗಿತ್ತು. ಇವತ್ತು ಬೆಳಗ್ಗೆ 7 ಗಂಟೆಗೆ ಹೊರಡ್ತಾ ಇದೆ. ನೋಡಿ ಟಿಕೆಟ್ ಇದೆ ಎಲ್ಲ ಯಾತ್ರಿಗಳ ಹತ್ರ, ಬೋರ್ಡಿಂಗ್ ಪಾಸು ನೋಡಿ ಪರಿಸ್ಥಿತಿ ಹಿಂಗಿದೆ. ನೋಡಿ ಟಿಕೆಟ್ ಇದೆ ಎಲ್ಲ ಯಾತ್ರಿಗಳ ಹತ್ರ, ಬೋರ್ಡಿಂಗ್ ಪಾಸು ನೋಡಿ ಪರಿಸ್ಥಿತಿ ಹಿಂಗಿದೆ. ಇಲ್ಲಿ ನೋಡಿ ಡೆಲ್ಲಿಯಿಂದ